ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಅಕ್ಟೋಬರ್ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸೆ ಶುಕ್ಲ ಪಕ್ಷದ ತೃತೀಯ ತಿಥಿ ಅನುರಾಧ ನಕ್ಷತ್ರ ಸೌಭಾಗ್ಯ ಯೋಗ ತೈತುಲ ಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ಈ ಕಾರ್ತೀಕ ಮಾಸದ ವೈಶಿಷ್ಟ್ಯತೆಗಳು ಹೇಳ್ತಿದ್ದೆ ಅಗಸ್ತ್ಯರ ಬಗ್ಗೆ. ವಿದರ್ಭರಾಜನ ಬಳಿ ಹೋಗ್ಬಿಟ್ಟು ನಿನ್ನ ಮಗಳನ್ನ ಮದುವೆ ಆಗಬೇಕು ಅಂತ ವಿದರ್ಭರಾಜರು ನೋಡ್ತಾರೆ. ಇವರ ಆಶೀರ್ವಾದದಿಂದಲೇ, ಇವರ ಪೂಜೆಯಿಂದಲೇ, ಇವರ ಸಂಕಲ್ಪದಿಂದಲೇ ಹುಟ್ಟಿರೋ ಮಗು. ಏನು ಮಾಡೋದಪ್ಪ, ಇದು ಒಳ್ಳೆ ಧರ್ಮ ಸಂಕಟ ಆಯ್ತು. ಈ ವಯಸ್ಸಾದ ಮುದುಕನಿಗೆ ಏನು? ನನ್ನ ಮಗಳು ಅನುರೂಪ ಸೌಂದರ್ಯ ಲಾವಣ್ಯವತಿ, ಚಿಕ್ಕ ಮಗು. ಇವರು ಪುಟ್ಟದಾಗಿ ಇಷ್ಟೇ ಇರೋದು, 1-3 ಅಡಿ ಮನುಷ್ಯ. ಏನು ಮಾಡೋದು? ಇಲ್ಲ ಅನ್ನೋಕ್ಕಾಗಲ್ಲ, ಧರ್ಮ ಸಂಕಟ. ಸರಿ, ಯೋಚನೆ ಮಾಡಿಬಿಟ್ಟು ನೋಡಪ್ಪ, ನನಗೆ 1000 ಕುದುರೆಗಳು ಬೇಕು, ಬಿಳಿ ಬಣ್ಣದಾಗಿರ್ಬೇಕು. ಆದರೆ ಎಡಗಿವಿ ಮಾತ್ರ ಕಪ್ಪಗಿರ್ಬೇಕು, ಮೈಯಿಂದ ಪೂರ್ತಿ ಬೆಳ್ಳಕ್ಕಿರ್ಬೇಕು. 1000 ಅಶ್ವ. ಹಾಗೆಯೇ ನನ್ನ ಮಗಳಿಗೆ 10,000 ಬಂಗಾರದ ಹೊನ್ನು ನಾಣ್ಯಗಳು ಇರಬೇಕು. ಅದನ್ನು ತಂದುಕೊಡು, ಖಂಡಿತ ನಾನು ನಿನಗೆ ಮದುವೆ ಮಾಡ್ತೇನೆ. ಆದರೆ ನೋಡಿ, ಮೊದಲನೇ ಕಂಡೀಷನ್ನು ಕುದುರೆ, ಕಿವಿ ಮಾತ್ರ ಕಪ್ಪಗಿರ್ಬೇಕು, ಮಿಕ್ಕಿದೆಲ್ಲ ಬೆಳಗಿರ್ಬೇಕು. ಅಪರೂಪ ಅದೆಲ್ಲೂ ಸಿಗೋಲ್ಲ. ಇನ್ನು 10,000 ದುಡ್ಡು ಕೇಳ್ತಾರಲ್ಲ, ಅದನ್ನು ಕೂಡ ಹೆಂಗೆ ಕೇಳ್ತಾರೆ ಅಂದರೆ, ಧರ್ಮಬದ್ಧವಾಗಿ ಖರ್ಚು ಮಾಡಿ, ಧರ್ಮಬದ್ಧವಾಗಿ ಸಂಪಾದನೆ ಮಾಡಿ, ಅದನ್ನು ಖರ್ಚು ಮಾಡಿ ಉಳಿದ ದುಡ್ಡು ಆಗಿರಬೇಕು. ಅಧರ್ಮವಾಗಿ ಸಂಪಾದನೆ ಮಾಡಿ ಕಿತ್ಕೊಂಡು ಇಟ್ಕೊಂಡಿರ್ತಕ್ಕಂಥದ್ದು ಬೇಡ. ಈ ಎರಡೂ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ಸಾಧ್ಯವೇ ಇಲ್ಲ ಇದನ್ನ ಮಾಡೋಕೆ. ನಾನು ತಪ್ಪಿಸ್ಕೊಬಿಡ್ಬೋದು. ಅಗಸ್ತ್ಯರಿಗೆ ಮಗಳನ್ನ ಕೊಡೋದ್ರಲ್ಲಿ ತಪ್ಪಿಸ್ಕೊಬಿಡ್ಬೋದು ಅನ್ನೋ ಒಂದು ಆಲೋಚನೆಯನ್ನ ಆ ವಿದರ್ಭ ರಾಜ ಮಾಡ್ತಾರೆ. ಅಗಸ್ತ್ಯರು ಎಷ್ಟಾದರೂ ಲಲಿತಾ ಸಹಸ್ರನಾಮವನ್ನ ಹಯಗ್ರೀವರ ಉಪಾಸನೆಯಿಂದ ಪಡೆದವರು, ಅಮ್ಮನವರ ಉಪಾಸಕರು ಅಗಸ್ತ್ಯರು. ಇವತ್ತು ನಾವೇನಾದ್ರೂ ಲಲಿತಾ ಸಹಸ್ರನಾಮವನ್ನ ಕೇಳ್ತಿದ್ದೇವೆ, ಹೇಳ್ತಿದ್ದೇವೆ, ಉಪಾಸಕರಾಗಿದ್ದೇವೆ. ಬೆಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ತ್ರನಾಗದಳ ಷೋಡಶಪತ್ರಯುಕ್ತಂ ವೃತ್ತತ್ರಯಂಚ ಧರಣಿತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ ಅನ್ನತಕ್ಕಂಥ ಆ ಒಂದು ಶ್ರೀಚಕ್ರದ ನವಾವರ್ಣ ಮಂತ್ರವನ್ನು ಉಪಾಸನೆ ಮಾಡುತ್ತಿದ್ದೇವೆ ಅಂದ್ರೆ ಅದಕ್ಕೆ ಪರಿಪೂರ್ಣ ಕಾರಣೀಭೂತರು ಯಾರು ಅಲ್ಲ, ಅಗಸ್ತ್ಯರೇ. ಯಾರೆಲ್ಲ ಶ್ರೀಚಕ್ರ ಆರಾಧನೆ ಮಾಡ್ತಿದ್ದೀರೋ, ಅಗಸ್ತ್ಯರ ಅನುಷ್ಠಾನ ತೆಗೆದುಕೊಳ್ಳದೆ, ಅನುಮತಿ ಇಲ್ಲದೆ ನಡೆಯೋಲ್ಲ. ಅಗಸ್ತ್ಯರಿಗೆ ಉಪದೇಶ ಮಾಡಿದವರು ಯಾರು? ಹಯಗ್ರೀವ ದೇವರು. ಹಯಗ್ರೀವರಿಗೆ ಉಪಾಸನೆ ಕೊಟ್ಟಿದ್ದು ಯಾರು? ಅಮ್ಮನವರು. ಲೆಕ್ಕ ಹಾಕೊಳ್ಳಿ, ಸುಮ್ಮನೆ ಅಲ್ಲ.
ಸೊ ಅಂತ ಒಂದು ದೇವಿಯ ಅನುಷ್ಠಾನ ಮಾಡುವವರಿಗೆ ಯಾವುದು ಅಸಾಧ್ಯ ಹೇಳಿ? ಸರಿ, ಯೋಚನೆ ಮಾಡ್ತಾರೆ. ವರುಣ ದೇವರ ಹತ್ರ ಹೋಗ್ತಾರೆ, ತನ್ನ ಪಿತೃವಾಗಿರತಕ್ಕಂಥ ವರುಣ ದೇವರು. ವರುಣ ದೇವರು ಇಡೀ ವಿಶ್ವದಲ್ಲಿಯೇ, ಸೃಷ್ಟಿಯಲ್ಲಿಯೇ ವಿಶೇಷ ಶಕ್ತಿಯನ್ನ ಪಡೆದಿರತಕ್ಕಂಥವ್ರು. ವರುಣ ಪಾಶಗಳಿಗೆ ನಾವೇನಾದರೂ ಒಳಗಾಗಿ ಬಿಟ್ಟರೆ ನಮಗೆ ಮಕ್ಕಳಾಗೋಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನೀರನ್ನ ಪೋಲು ಮಾಡಬಾರದು ಅಂತ ಹೇಳೋದು. ರಾತ್ರಿ ಹೊತ್ತು ಸ್ನಾನದ ಮನೆಯಲ್ಲಿ ವಿಶೇಷವಾಗಿ ಆ ಬಕೆಟು ಅದು ಇದು ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ನೀರು ಇಟ್ಟಿರಬಾರ್ದು. ಖಾಲಿ ಇಟ್ಟಿರಬೇಕು, ಬೋರ್ಲ್ ಹಾಕಿರ್ಬೇಕು. ಹಾಗೆಯೇ ಸ್ನಾನದ ಆ ಒಂದು ಜಲವನ್ನ ಮಲಿನ ಮಾಡಬಾರದು. ಅವರಿಗೆ ಮುಂದಾನೊಂದು ಕಾಲದಲ್ಲಿ ವಂಶಾಭಿವೃದ್ಧಿ ಆಗುವುದಿಲ್ಲ. ವಂಶಕ್ಕೆ ಒಳ್ಳೆ ಮಕ್ಕಳು ಹುಟ್ಟಲ್ಲ. ಎಂತ ಮಕ್ಕಳು ಹುಟ್ಟಿದ್ದಾರೆ ಕಣೋ ಅಂತ ಹೇಳ್ದ ಅಂದ್ರೆ ನೆನಪಿಟ್ಟುಕೊಳ್ಳಿ, ವರುಣ ಪಾಶಗಳು ವರುಣ ಶಾಪವೇ. ಹೇಗೆ ಸೂರ್ಯ ಪೂರ್ವ ದಿಕ್ಕಿಗೆ ದಿಕ್ಪಾಲಕನಾಗಿರ್ತಾರೋ, ವರುಣ ದೇವರು ಪಶ್ಚಿಮ ದಿಕ್ಕಿಗೆ ದಿಕ್ಪಾಲಕರಾಗಿರುತ್ತಾರೆ. ಅದಕ್ಕೆ ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ ನಾವು ಹೇಳೋದು, ನಿಮಗೆ ವರುಣ ದೇವರ ಅನುಷ್ಠಾನವನ್ನ ಪಡೀರಿ. ನೀರಲ್ಲಿ ಹೋದಂಗೆ ಹೋಗುತ್ತೆ ನಿಮಗೆ ದುಡ್ಡು. ಕಾವೇರಿ ಪುಷ್ಕರದಲ್ಲಿ ಹುಟ್ಟಿದವ್ರಿಗೂ ಕೂಡ ನೀರಲ್ಲಿ ಹೋದಾಗ ಹೋಗುತ್ತೆ ದುಡ್ಡು ಹೆಚ್ಚು. ಅದಕ್ಕೆ ಕುಂಭರಾಶಿಯವರಿಗೆ ಜಲದೋಷಗಳು ಬೇಗ. ಹಸಿವು ಬಾಯಾರಿಕೆ ತಡ್ಕೊಳಕ್ಕಾಗೋದಿಲ್ಲ ಅವರಿಗೆ. ನಿದ್ದೆಯಾಗಲಿ ಹಸಿವೆಯಾಗಲಿ ನಮ್ಮ ಕೈಯಲ್ಲಿ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅನ್ನೋದಾದರೆ ವರುಣ ಶಾಪ. ಅದರಲ್ಲೂ ಕುಂಭರಾಶಿಯವರಿಗೆ. ಅವ್ರು ನೋಡಿ ಹಸಿವೆ ಜಾಸ್ತಿ, ಹೌದೋ ಅಲ್ವೋ ಹೇಳಿ. ನಿದ್ದೆ ತಟ್ಕೋತೀರಾ ನೀವು? ರಾತ್ರಿ ದೆವ್ವಗಳು ನೀವು 2 ಗಂಟೆ ಆದ್ರೂ ಎದ್ದಿರ್ತೀರಿ. ಬೆಳಿಗ್ಗೆ ನೋಡಿ ಸೂರ್ಯೋದಯ ಕಾಲಕ್ಕೆ, ಯಾಕಂದ್ರೆ ಪಶ್ಚಿಮ ದಿಗ್ಭಾಗ ಅಲ್ವಾ, ಒಳ್ಳೆ ನಿದ್ದೆ ಬರುತ್ತೆ ನಿಮಗೆ. ಕುಂಭ ಲಗ್ನದಲ್ಲಿ ಹುಟ್ಟಿದವರಿಗೆ, ಇಲ್ಲ ಕುಂಭ ರಾಶಿಯಲ್ಲಿ ಹುಟ್ಟಿದವರಿಗೆ ಯಮನಿದ್ದೆ ನಿಮಗೆ. ಯಮನಿದ್ದೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ. ನೀವು ತಿನ್ಬೇಕು ಅಂತ ನಿರ್ಧರಿಸಿದ್ರೆ 10 ಊಟವನ್ನು ತಿನ್ನಬಲ್ಲ ಕುಂಭ ಲಗ್ನದವರು, ಕುಂಭರಾಶಿಯವರು. ಅಂತ ಒಂದು ಪಶ್ಚಿಮ ದಿಕ್ಕಿಗೆ ದಿಕ್ಪಾಲಕನಾಗಿರ್ತಕ್ಕಂಥ ಈ ಒಂದು ವರುಣ ದೇವರು ನದಿ, ಹಳ್ಳ, ಕೊಳ್ಳ, ಸಮುದ್ರ, ಜಲ ಎಲ್ಲೆಲ್ಲೆಲ್ಲ ಇರುತ್ತೋ ಅದಕ್ಕೆ ಅವರೇ ದಿಕ್ಪಾಲಕರು, ಅಧಿದೇವತೆ. ಅದಕ್ಕೆ ನೋಡಿ, ನಾವು ಮಕ್ಕಳಾಗಿದ್ದಾಗ ದೊಡ್ಡವರು 2 ಏಟ್ ಹಾಕೋರು. ನೀರಲ್ಲಿ ಪಚ 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 ಅಂತ ಆಡದಂದ್ರೆ 1 2 ಏಟ್ ಹಾಕೋರು. ಏನ್ ನೀರಲ್ಲಿ ಹಂಗಾಡ್ತೀಯ, ಪ್ರಜ್ಞೆ ಇರ್ಲಿ ಅಂತ ಹೇಳೋರು. ನೀರನ್ನ ಹಾಗೂ ಹೊಡೆಯುವಾಗೂ ಇಲ್ಲ, ಗೊತ್ತಿದೆಯಾ? ವರುಣ ಶಾಪ. ಅವನಿಗೆ ಜಲದೋಷಗಳು ಜಾಸ್ತಿ ಆಗುತ್ತೆ, ಅವನಿಗೆ ವೀರ್ಯ ಸ್ತಂಭನ ಆಗೋದಿಲ್ಲ, ದೇಹದಲ್ಲಿ ಶಕ್ತಿ ಇರೋದಿಲ್ಲ, ಶಕ್ತಿಗಾರಕ. ಗರ 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 ಅನ್ನತಕ್ಕಂಥ ಒಂದು ಭಾವ, ಆಸ್ಮೆಟಿಕ್ ಪ್ರಾಬ್ಲಮ್ಸ್ ಇವೆಲ್ಲ ಆಗುತ್ತೆ. ಚರ್ಮ ಸುಕ್ಕುಗಟ್ಟೋದು, ಚರ್ಮ ಡ್ರೈ ಆಗೋದು, ಇದೆಲ್ಲ ವರುಣ ದೇವರ ಶಾಪ ಅನ್ನತಕ್ಕಂಥದ್ದು. ಸೊ ನೀರನ್ನ ಗಲೀಜ್ ಮಾಡೋದು, ಹೋಗ್ಬಿಟ್ಟು ಟಾಯ್ಲೆಟು ತೊಳ್ಕೊಳ್ಳೋದು, ಇನ್ನೊಂದು ಮಾಡೋದು, ವಿಪರೀತ ನೀರನ್ನ ಖರ್ಚು ಮಾಡೋದು, ಇನ್ನೊಬ್ಬರ ನೀರನ್ನ ಕಸಿಯೋದು, ವರುಣ ಶಾಪಗಳು. ಆ ಪೀಳಿಗೆ ಹೇಳಾಗಲ್ಲ, ಇಲ್ಲ ಮುಂದಿನ ಪೀಳಿಗೆ ಹುಟ್ಟಲ್ಲ, ಇಲ್ಲ ಹುಟ್ಟಿದವರು ಸಮಾಜಘಾತಕರಾಗ್ಬಿಡ್ತಾರೆ. ಅಂದ್ರೆ ವರುಣರ ಸ್ಥಾಯಿಯನ್ನ ನಾವು ನೋಡ್ತೇವೆ ಜಾತಕದಲ್ಲಿ. ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಅಲ್ಲ. ಅದಕ್ಕೆ ಸ್ನಾನ ಮಾಡುವಾಗ ವರುಣ ಗಾಯತ್ರಿ ಮಂತ್ರವನ್ನ ಅನುಷ್ಠಾನ ಮಾಡಿಸ್ತೇವೆ. ತುಂಬಾ ಜನಕ್ಕೆ ಇದನ್ನ ಮಾಡ್ಕೊಳ್ರು. ಓಂ ಜಲಬಿಂಬಾಯ ವಿದ್ಮಹೆ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್ ಅನ್ನತಕ್ಕಂಥದ್ದು ವರುಣ ಗಾಯತ್ರಿ ಮಂತ್ರ ಹೇಳಿಸ್ಕೋತೇವೆ, ಹೇಳ್ತವೆ ಪ್ರತಿ ಬಾರಿ. ಆ ನೀರೇ ಮುಖ್ಯ, ನೆನ್ಪಿಟ್ಕೊಳ್ಳಿ. ನೀರಿಲ್ಲದೆ ಏನೂ ಇಲ್ಲ. ಪ್ರಕೃತಿ ದೇವರು ಬಂದು ವಿಶೇಷವಾಗಿ 3 ಸ್ವರೂಪವೇ ಇರೋದು. ಒಂದು ಜಲಸ್ವರೂಪ, ಇನ್ನೊಂದು ವಾಯು ಸ್ವರೂಪ, ಇನ್ನೊಂದು ಅಗ್ನಿ ಸ್ವರೂಪ. ಅಗ್ನಿ ಇಲ್ಲಾಂದ್ರೆ ನಮ್ಮ ಸೃಷ್ಟಿಯೇ ಇಲ್ಲ, ನೆನಪಿಟ್ಕೊಳ್ಳಿ. ತಾಯಂದ್ರು, ನಮ್ಮ ಅಮ್ಮಂದ್ರು ಅವರು ಮಕ್ಕಳೇ ಆಗೋಲ್ಲ. ಆ ಅಗ್ನಿ ವಿಪರೀತ ಆಗಿರೋದ್ರಿಂದಲೇ 28ನೇ ದಿನಕ್ಕೆ ಅವರಿಗೆ ಡೇಟ್ಸ್ ಆಗುತ್ತೆ. ಸೃಷ್ಟಿ ಮಾತೆಯರವರು.
ಇನ್ನು ಜಲ, ನಮ್ಮ ದೇಹದಲ್ಲಿ 70%, 75% ಇರೋದೇ ಜಲ. ಅದು ನೀರಿಲ್ಲ ಅಂದ್ರೆ ಗೋವಿಂದಾಯ ನಮಃ. ಇನ್ನು ವಾಯು ಹೇಳೋದೇ ಬೇಡ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನತಕ್ಕಂಥದ್ದು ವಾಯುದೇವರು. ಸೊ ಭಗವಂತ ಇರೋದೇ ಈ 3. ಅದಕ್ಕೆ 3 ಪಟ್ಟಿ, 3 ನಾಮ, ತ್ರಿಕಾಲ ಸಂಧ್ಯಾ ವಂದನೆ, ಇವುಗಳೆಲ್ಲ ಮಾಡೋದು. ತ್ರಿಮೂರ್ತಿ ಸ್ವರೂಪ, ಇದೆಲ್ಲ ಹೇಳ್ತಕ್ಕಂಥದ್ದು ಸುಮ್ಮನೆ ಅಲ್ಲ. ಅಂತ ವರುಣ ದೇವರನ್ನ ಕೊಚ್ಚೆ ಮಾಡೋದು, ಉಗಿಯೋದು ನೀರಲ್ಲಿ. ತುಂಬಾ ಎಡವಟ್ಟು. ದೇಹ ದುರ್ಗಂಧ ಬೀರುತ್ತೆ, ದೇಹದಲ್ಲಿ ದುರ್ಗಂಧ ಕಾಯಿಲೆಗಳು ಬರ್ತವೆ. ವರುಣ ಶಾಪ ಆಗಬಾರದು, ಜಾಗ್ರತೆ. ಅದಕ್ಕೆ ಈ ಮಂತ್ರವನ್ನು ಕೊಟ್ಟಿದ್ದು. ಪ್ರತಿ ಬಾರಿ ಸ್ನಾನ ಮಾಡುವಾಗ 3 ಬಾರಿಯೋ 11 ಬಾರಿಯೋ 21 ಬಾರಿಯೋ ಇದನ್ನು ಹೇಳ್ಕೊಳ್ಳಿ. ಅಯ್ಯ ನಮಗ್ ದಾರಿ ತೋರಿಸ್ಕೊಡು ಅಂತ ಹೇಳ್ಬಿಟ್ಟು, ಗೊತ್ತೋ ಗೊತ್ತಿಲ್ಲದೆಯೋ ವಂಶಕ್ಕೆ ದೋಷವಾಗಿದೆ, ನಮ್ಮ ವಂಶದಲ್ಲಿ ಏಳಿಗೆ ಇಲ್ಲ, ಇಂಥದ್ ಮಾಡಿರ್ತವೆ. ಯಾರ್ದು ಕೆರೆ ಕಟ್ಟೆ ಕಿತ್ಕೊಂಡಿರ್ತೇವೆ, ಬಾವಿ ಕಿತ್ಕೊಂಡಿರ್ತೇವೆ, ಇಲ್ಲ ನೀರ್ ಕೊಟ್ಟಿರೋಲ್ಲ, ಇನ್ನೊಬ್ಬರ ನೀರ್ ಕಸ್ದಿರ್ತೇವೆ. ಇದೆಲ್ಲ ಆಗಿದ್ರೆ ವಂಶೋದ್ಧಾರಕ್ಕೆ ಆಗಲ್ಲ. ಎಂತ ಮಗ ಕಣೋ ಅಂತ ಹೀಗೆ ಅನ್ನೋದು ನೆನಪಿಟ್ಟುಕೊಳ್ಳಿ. ನಿಮಗ್ ಗೊತ್ತಿಲ್ಲ, ಒಂದು ಬಹುದೊಡ್ಡ ರಾಜ್ಯದ ದೊರೆಗಳ ವಂಶಗಳಲ್ಲಿ ದೋಷವಿದೆ. ನೀವು ಎಲ್ಲಾ ದೊರೆನೂ ತಗೊಳ್ಳಿ. ಕಾರಣ ಬೆದರಿಸಿ, ತಂತ್ರಗಾರಿಕೆ ಮಾಡಿಸಿ. ತಪ್ಪು ತಿಳ್ಕೋಬೇಡಿ, ತೃಪ್ತಿಯಿಂದ ಕೊಡಬೇಕು ನಾವು. ನೀನು ಬೆದರಿಸಿ ತಗೊಂಡ್ರೆ, ನೀವು ನೋಡಿ ಅಲ್ಲಿ ಆ ರಾಜಕತ್ ಮೂರ್ಖ ಮಗ ಇದ್ದಾನೆ, ಅವನೇನೋ ಮಾತಾಡ್ತಾನೆ. ಅವನು ಅದಕ್ಕೆ ಮೊದಲಿದ್ದು ಆಳಿದವರು. ಆತನ ದೊಡ್ಡ ಪುತ್ರ ಏನಾದ, ವಂಶಕ್ಕೆ ಶಾಪ ಬೈತಾರೆ. ಇದು ಒಂದು ವಂಶನ ಅಂತಾರೆ ಅನ್ನತಕ್ಕಂಥದ್ದು. MGR ತಗೊಳ್ಳಿ, ಜಯಲಲಿತಾ ತಗೊಳ್ಳಿ, ಕಾಮರಾಜರ್ ತಗೊಳ್ಳಿ, ಕರುಣಾನಿಧಿ ತಗೊಳ್ಳಿ. ಹೌದು, ಅಲ್ಲಿದೆ. ಯಾಕಂದ್ರೆ ನಮ್ ಕಾವೇರಿ ತಾಯಿಯನ್ನ ಬೆದರಿಸ್ತಾರೆ. ಅರಿಯೋ ನೀವು ಏನು ಹಾಗೆ ಹೀಗೆ ಅನ್ನತಕ್ಕಂಥದ್ದು. ಸಾಮಾನ್ಯಳಾಗಿರ್ಲಿಲ್ಲ ನಮ್ಮೂರಲ್ಲಿ ಹುಟ್ಟಿದಂತ ಜಯಲಲಿತಾ. ಕಾವೇರಿ ನೀರಿಗೋಸ್ಕರ ಏನೆಲ್ಲ ಮಾಡಿದಾಳ ಎಮ್ಮ ಕುತಂತ್ರ. ಏನು ಕುತಂತ್ರ ಮಾಡಿದ್ರೆ ಏನು, ವಂಶವೇ ಇಲ್ಲವೇ. ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ, ನಾನು ಯಾರನ್ನು ಪರ್ಸನಲ್ ಅಟ್ಯಾಕ್ ಇಲ್ಲ. ಈ ತರದೊಂದು ವರುಣ ಶಾಪಕ್ಕೊಳಗಾಗಬೇಕು. ನೋಡಿ, ಕಟ್ಟ ಕಡೆಯಗಾಲ ಏನೆಲ್ಲ ನಡೀತು, ಹೌದಲ್ವಾ? ಇದು ನನ್ನ ಕಾವೇರಿ ತಾಯಿಯ ಶಾಪ, ನೆನಪಿಟ್ಟುಕೊಳ್ಳಿ. ಇದ್ದು ಮನೆಗೊಂದು, ಓದು ಮನೆಗೊಂದೆಲ್ಲ ಅಲ್ಲ. ಸೊ ವರುಣ ದೇವರ ಹತ್ರ ಹೋಗ್ತಾರೆ. ಅವರು 1000 ಕುದುರೆಗಳು ಕೊಡ್ತಾರೆ. ಪ್ರಾರ್ಥನೆ ಮಾಡಿದ್ಮೇಲೆ ತಗೋಬರ್ತಾರೆ. ಬಂದು ವಿದರ್ಭ ರಾಜನಿಗೆ ಕೊಡ್ತಾರೆ. ಇನ್ನು ಬಂಗಾರ, ಈ ಬಂಗಾರದ ವ್ಯವಸ್ಥೆ ಆಗಬೇಕು. ಈಗ ಹೀಗೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸರಿ, ಒಂದು ರಾಜನ ಹತ್ರ ಹೋಗ್ತಾರೆ, ಪಕ್ಕದ ರಾಜನ ಹತ್ರ. ರಾಜನ್, ನನಗೆ 10,000 ವರಹ ಬೇಕು ಕೊಡಬೇಕು. ಆದ್ರೆ ಧರ್ಮಬದ್ಧವಾಗಿ ಉಳಿದಿರಬೇಕು. ಧರ್ಮಬದ್ಧವಾಗಿ ಅಂದ್ರೆ ನೋಡಿ, ಒಬ್ಬ ರಾಜ ಆದವನ್ ಏನ್ ಮಾಡ್ತಾನೆ, ಇವತ್ತಿನ ರಾಜರುಗಳು, ಕಲಿಗಾಲದ ರಾಜರುಗಳು ಬರೋಕ್ ಮೊದಲೇ ಒಂದು ಟ್ಯಾಕ್ಸು ಇನ್ನೊಂದು ಹಾಕಿ, ಇವತ್ತು ಕಡಿಮೆ ಅಂದ್ರೆ ಒಂದು 20-25 ಲಕ್ಷ ಜನ ನಮ್ಮ ಹಾಸನಾಂಬ ದೇವಿಯನ್ನ ದರ್ಶನ, 1000 ರೂಪಾಯಿ ಟಿಕೆಟು, ಲೆಕ್ಕ ಹಾಕೊಳ್ಳಿ. ಎಲ್ಲೋಯ್ತು ದುಡ್ಡು? ಇದೆಲ್ಲ ವ್ಯವಸ್ಥೆಗಳು ಮಾಡಿ ಈ ತರ ಯಾವುದೋ ಒಂದು ಇನ್ನೊಂದಕ್ಕೆ ಅಧರ್ಮವಾಗಿ ಎಷ್ಟು ಬೇಗ ಸಂಪಾದಿಸ್ತೇವೋ, ಅನ್ಯಾಯವಾಗಿ ಸಂಪಾದಿಸ್ಕೊಂಡು ಇನ್ನೊಂದು ಹಂಚ್ಕೋತೇವೆಯೋ ಅನ್ನತಕ್ಕಂಥ ಭಾವಾರ್ಥ. ಯೋಚನೆ ಮಾಡಿ ನೋಡಿ. ಧರ್ಮಬದ್ಧವಾಗಿ ಟ್ಯಾಕ್ಸ್ ಹಾಕ್ಬೇಕು, ಧರ್ಮಬದ್ಧವಾಗಿ ತಗೋಬೇಕು, ಅದನ್ನ ಧರ್ಮಬದ್ಧವಾಗಿ ಹಂಚ್ಕೋಬೇಕು. ತನಗೆ ಅಂತ ಇಟ್ಕೋಬಾರ್ದು. ಅವನು ಪ್ರಜೆಗಳ ಸೊತ್ತು ಪ್ರಜೆಗಳದ್ದು ಅಂತ ನನಗೆ ಕಾಯುವ ಕಾವಲುಗಾರ ಅಂತ ಇರಬೇಕು ಪ್ರಜ್ಞೆ. ಅದು ಬಿಟ್ಬಿಟ್ಟು ಇಷ್ಟಕ್ಕೂ ಟ್ಯಾಕ್ಸ್ ಹಾಕು, ಅದನ್ನ ತಗೊಂಡಿರೋದು ಏನಾದ್ರೂ ಸದ್ವಿನಿಯೋಗ ಆಗಿದೆಯಾ? ಅಲ್ಲಿಗಿಲ್ಲ, ಆ ದುಡ್ಡು ತಗೊಳ್ಳೋ ಆಗಿಲ್ಲ. ಅದು ಮೊದಲನೇ ಷರತ್ತು ಇಟ್ಟುಬಿಟ್ಟಿದ್ದಾನೆ ಆತ, ವಿದರ್ಭ ರಾಜ, ಮಗಳು ಕೊಡ್ಬೇಕು ಅಂದ್ರೆ. ಸರಿ, ಆತ ಹೇಳ್ತಾನೆ, ತನ್ನ ಕೋಶಾಧಿಕಾರಿಯನ್ನ ಕರೆದು ಬಿಟ್ಟು, ಸ್ವಲ್ಪ ನೋಡಪ್ಪ ಅಂತ ಹೇಳ್ತಾನೆ. ಸ್ವಾಮಿ, ಅಷ್ಟೊಂದು ದುಡ್ಡಿಲ್ಲ,
ಧರ್ಮಬದ್ಧವಾಗಿ ತಗೊಂಡಿದ್ದೇವೆ, ಖರ್ಚು ಮಾಡಿಬಿಟ್ಟಿದ್ದೇವೆ, ಒಂದಷ್ಟು ಉಳಿದಿದೆ, ಅದು ಕೂಡ ಪ್ರಜೆಗಳದ್ದೇ. ಅದನ್ನ ಬೇರೆ ಕಾರ್ಯಕ್ಕೆ ಖರ್ಚು ಮಾಡ್ಲಿಕ್ಕೆ ಇಟ್ಟಿದ್ದೇವೆ, ನಮ್ಮ ಹತ್ರ ಇಲ್ಲ ಖಜಾನೆಯಲ್ಲಿ ದುಡ್ಡು ಅಂತ. ಅವನು ಸ್ವಾಮಿ ಹಿಂಗಿದೆ ಅಂತ ಹೇಳ್ತಾನೆ. ಹೌದಾ, ದುಡ್ಡಿಲ್ವಾ? ನೀನು ನನ್ನ ಜೊತೆ ಬಾ, ನಿನಗೂ ಕೊಡಿಸ್ತೇನೆ. ನಿನಗೆ ಎಷ್ಟು ಬೇಕು, ಎಷ್ಟು ಅಷ್ಟು ಕೊಡಿಸಿ ಸ್ವಾಮಿ. ಇನ್ನೊಂದು ರಾಜನ ಹತ್ರ ಬರ್ತಾರೆ ಅಗಸ್ತ್ಯರು. ತುಂಬಾ ಚೆನ್ನಾಗಿದೆ ಹೆಸರುಗಳು, ಇರ್ಲಿ. ಅವನ ಹತ್ರನು ಬಂದು ಇದೇ ಒಂದು ಕೋರಿಕೆ. ಆತನು ಕೋಶಾಧಿಕಾರಿಯನ್ನ ಕರೀತಾನೆ. ಏನಪ್ಪಾ, ದುಡ್ಡಿದ್ಯಾ? ಈ ತರ ಮಹಾಗುರುಗಳು ಬಂದಿದ್ದಾರೆ, ಪ್ಲಸ್ ಒಬ್ಬ ಪಕ್ಕದ ರಾಜ ಬಂದಿದ್ದಾನೆ, ಅವನಿಗೂ ಕೂಡ ಖರ್ಚಿಗೆ ದುಡ್ಡು ಬೇಕು, ಕೊಡ್ತೇವೆ ಅಂತ ಕರ್ಕೊ ಬಂದಿದ್ದಾರೆ ಗುರುಗಳು, ನೋಡಪ್ಪ ಅಂತ. ಆತನು ಲೆಕ್ಕ ಎಲ್ಲ ಹಾಕ್ಬಿಟ್ಟು, ಸ್ವಾಮಿ ಇಷ್ಟು ಟ್ಯಾಕ್ಸ್ ದುಡ್ಡು ಕಲೆಕ್ಟ್ ಮಾಡಿದ್ವಿ, ಇಂತಿದ್ದ ಖರ್ಚು ಮಾಡಿದ್ದೇವೆ, ಇನ್ನು ಮುಂದೆ ಖರ್ಚು ಮಾಡ್ಲಿಕ್ಕೆ ಒಂದಷ್ಟೇ ತಿಟ್ಟಿದ್ದೇವೆ, ಅದಾಯ್ತು, ಹೆಚ್ಚು ದುಡ್ಡು ನಮ್ಮ ಹತ್ರ ಇಲ್ಲ. ಹೋಗ್ಲಿ, ನಿಮ್ದು ಅಂತ ಏನು ಇಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಸ್ವಾಮಿ ಕ್ಷಮಿಸಿ, ನನ್ನ ಹತ್ರ ಇಲ್ಲ. ಹಾಗಾದ್ರೆ ನಿನಗೂ ದುಡ್ಡಿಲ್ವಾ? ಇಲ್ಲ ಸ್ವಾಮಿ. ಎಕ್ಸ್ಟ್ರಾ ದುಡ್ಡೇ ಇಲ್ವಾ? ಎಲ್ಲ ಖರ್ಚು ಮಾಡಿ. ಇಲ್ಲ ಸ್ವಾಮಿ. ಅಲ್ಲಿಗೆಲ್ಲಕ್ಕೆ ಸದ್ವಿನಿಯೋಗ. ಹೌದಾ, ಸರಿ, ಒಂದು ಕೆಲಸ ಮಾಡು, ಬಾ ನನ್ನ ಜೊತೆ ಅಂತ ಹೇಳ್ತಾನೆ. ಅಗಸ್ತ್ಯರು, ನಿನಗೂ ಕೊಡಿಸ್ತೀನಿ ಬಾ ಅಂತ ಹೇಳಿದ್ರು. ನೋಡಿ, ಆಗಿನ ಕಾಲದಲ್ಲಿ ಗುರುಗಳು ಹೇಗಿದ್ರು ಅಂತ ನೋಡ್ದ. ಪಾಪ ಎಷ್ಟು ದೊಡ್ಡ ರಾಜ, ಯಾರೋ ಒಂದು ದಿಢೀರ್ ಅಂತ ಬಂದು ಎಕ್ಸ್ಟ್ರಾ ಕೇಳಿದ್ರೆ ಎಕ್ಸ್ಟ್ರಾ ಇಲ್ಲ ಅಂದ್ರೆ ಯೋಚನೆ ಮಾಡಿ ನೋಡಿ. ಪ್ರತಿಯೊಬ್ಬ ರಾಜನೂ ಕೂಡ ಧರ್ಮಬದ್ಧವಾಗಿ ಟ್ಯಾಕ್ಸ್ ಹಾಕ್ತಿದ್ರು, ಧರ್ಮಬದ್ಧವಾಗಿ. ಅದಕ್ಕೆ ಹೇಳೋದು ತುಲಾ ಪುಷ್ಕರ, ಕಾರ್ತೀಕ ಮಾಸ ಸ್ನಾನ, ಕಾವೇರಿ ಸ್ನಾನ ಯಾಕೆ ಶ್ರೇಷ್ಠ ಅನ್ನುವುದು ಇದಕ್ಕೆ. ಎಲ್ಲಿ ನ್ಯಾಯ ಧರ್ಮ ಇರುತ್ತದೋ ಅಲ್ಲಿ ಕಾವೇರಿ ಉಕ್ಕಿ ಹರಿಯುತ್ತಾಳೆ, ಎಲ್ಲಿ ಇಲ್ಲವೋ ಅಲ್ಲಿ ಬರಗಾಲ ಬಂದ ಹಾಗೆ. ಹೋಗಿ ಸೇರಿದ್ರು ಕೂಡ ಅವ್ರಿಗೆ ಊರ್ಜಿತ ಆಗೋಲ್ಲ, ಉಪದ್ರವವೇ ಅನ್ನತಕ್ಕಂಥದ್ದು. ನೋಡಿ, ಲೋಪಾಮುದ್ರೆಯನ್ನ ಮದುವೆ ಆಗ್ಲಿಕ್ಕೆ ಅವರು ಪಡಬಾರದ ಈ ಒಂದು ಪಾಡು. ಮತ್ತಿನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ, ಅಲ್ಲೂ ಅದೇ ಕತೆ, ಅವನು ಅದೇ ತರ ಹೇಳ್ತಾನೆ. ಸರಿ ಬಾ, ನಿನಗೂ ಕೊಡಿಸ್ತೇನೆ, ನಿನಗೆ ಎಷ್ಟು ಬೇಕು? ನನಗೊಂದು ಲಕ್ಷ ಬೇಕು, ನನಗೊಂದು ಲಕ್ಷ ಬೇಕು. ರಾಜ ಅಂದ್ರೆ ಜಾಸ್ತಿ, ನನಗೆ 3 ಜನ ಆಯ್ತು. ಸರಿ, 4ನೇ ರಾಜನ ಹತ್ರ ಬರ್ತಾನೆ, ಅವನು ಅದೇ ಕತೆ ಹೇಳ್ತಾನೆ. ಅರೆ ಇದೇನಿದು? ಸರಿ ಆಯ್ತು ಬಾ, ನಿನಗೂ ಕೊಡಿಸ್ತೇನೆ. ಈಗ 4,10,000 ವರಹ ಆಗೋಯ್ತು. ಸರಿ, ಕರ್ಕೋ. ಬರ್ತಿರ್ಬೇಕಾದ್ರೆ ಅಲ್ಲೊಬ್ಬ ಬ್ರಾಹ್ಮಣ ವಿಪ್ರೋತ್ತಮ ಒಬ್ಬರು ಸಿಗ್ತಾರೆ. ಸ್ವಾಮಿ ಎಲ್ಲೋ ಹೋಗ್ತಿದ್ದೀರಿ ಏನು ಅಂತ, ನಮಗೆ ಯಾರಾದ್ರೂ ಈ ತರ ಧರ್ಮಬದ್ಧ ಕಾಣಿಕೆ ಅಂತ ಹುಡ್ಕೊಂಡು ಹೋಗ್ತಿದ್ವಿ, ಎಲ್ಲೂ ಸಿಕ್ತಿಲ್ಲ ಅಂದ್ರೆ. ಅರೆ ನೀವ್ ಯಾಕೆ ಎಲ್ಲೆಲ್ಲೋ ಹುಡುಕ್ತೀರಿ? ಧರ್ಮಬದ್ಧವಾಗಿ ಇರೋ ದುಡ್ಡನ್ನೆಲ್ಲ ಕಸಿದು ಒಂದಿಬ್ರು ಇಟ್ಕೊಬಿಟ್ಟಿದ್ದಾರೆ. ಅವರ ಹತ್ರ ಇದೆ, ಎಲ್ರು ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಬಿಡೋದಿತ್ತು. ಅವ್ರನ್ನ ಹತ್ರ ಹೋದ್ರೆ ನೀವು ತಗೋಬಹುದು, ಆದ್ರೆ ಅವರು ಬಹುದೊಡ್ಡ ರಕ್ಕಸರು, ಅವ್ರ ಹತ್ರ ತಗೊಳಕ್ಕಾಗೋದಿಲ್ಲ. ಯಾರವರು ಅಂತ. ವಾತಾಪಿ ಇಲ್ವಲ್ಲ ಅಂತ ಇಬ್ಬರು ರಾಕ್ಷಸರುಗಳು. ಈ ತರ ಧರ್ಮಬದ್ಧವಾಗಿರ್ತಕ್ಕ ಆ ಕಾಲದಲ್ಲಿ ಬ್ರಾಹ್ಮಣರು ವಿಪರೀತ ಶ್ರೀಮಂತಿಕೆ. ಯಾವ ರಾಜ ನೋಡಿದ್ರು ನೋಡಿ, ಹಿಂಗೋಗಿ ಕೇಳಿದ ತಕ್ಷಣ 10,000 ಒಂದು 10,000 ಹಸುಗಳು, ಗೋವುಗಳು ಹಿಂಗ್ ಕೊಡೋರು, ಜಮೀನುಗಳು ಕೊಡೋರು, ಏನು ಆ ತರದ್ದು. ಇವ್ರೇನ್ ಮಾಡೋರು ಅಂದ್ರೆ, ಬ್ರಾಹ್ಮಣರನ್ನ ಮನೆಗೆ ಊಟಕ್ಕೆ ಕರೆಯೋದು. ನಮ್ಮ ಮನೇಲಿ ಫಂಕ್ಷನ್ ಇದೆ ಬನ್ನಿ, ಅದರಲ್ಲೂ ಪಿತೃ ಕಾರ್ಯ ಇದೆ. ಪಿತೃ ಕಾರ್ಯಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ, ಆ ಕಾಲದಲ್ಲೂ ಈ ಕಾಲದಲ್ಲೂ ಕೆಲವು ಕುಟುಂಬಗಳ ಪದ್ಧತಿಯಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಮಾಡ್ತಾರೆ. ಆ ಕಾಲದಲ್ಲಿ ನಾನ್ ವೆಜ್ ಕೂಡ ಮಾಡೋರು, ಮಾಡಿ ಉಣಬಡಿಸ್ತಿದ್ರು. ಬ್ರಾಹ್ಮಣರು ಹೋಗಿ ಪಿತೃ ಕಾರ್ಯಕ್ಕೆ ಹೋಗ್ತಿದ್ರು, ಮೈ ಮೇಲೆಲ್ಲ ಒಡವೆಗಳು ಇನ್ನೊಂದು ಗಾಂಭೀರ್ಯವಾಗಿ ಹೋಗೋರು, ಪಡಾಲಂ ತರ ಹೋಗೋರು. ಇವ್ರೇನ್ ಮಾಡೋನು ಇಲ್ವಲ್ಲ, ವಾತಾಪಿಗೊಂದು ಶಕ್ತಿ ಇತ್ತು. ಏನಂದ್ರೆ ಅವನಿಗೆ ಸಾವಿಲ್ಲ. ಈ ಇಲ್ವಲ್ಲ ಏನ್ ಮಾಡೋನಂದ್ರೆ, ವಾತಾಪಿಯನ್ನ ಒಂದು ಮೇಕೆ ತರ ರೂಪ ಮಾಡಿಬಿಟ್ಟು, ನೋಡ್ರಪ್ಪ ಬಂದಿದ್ರಿ ಮಹಾನುಭಾವರುಗಳು, ನೀವು ಕುಳಿತುಕೊಳ್ಳಿ ಊಟಕ್ಕೆ, ನೋಡಿ ಮೇಕೆನ ಕಡಿದು ಊಟಕ್ಕೆ ಬಳಸ್ತೀನಿ ಅಂತ ಹೇಳ್ಬಿಟ್ಟು ಕಡಿದು ಅಡಿಗೆ ಮಾಡಿ ಬಡಿಸಿದ್ಮೇಲೆ ಅವ್ರು ತಿಂದಾದ್ಮೇಲೆ ವಾತಾಪಿ ಹೊರಗಡೆ ಬಾ ಅಂದ್ರೆ ಅವನು ಹೊಟ್ಟೆ ಸಿಳ್ಕೊಂಡು ಬಂದ್ಬಿಡು. ಅವನು ಹಾಗೋ ಅವನ್ನೆಲ್ಲ ಕಡಿದು ಅವ್ರ ಮೈ ಮೇಲೆ ಇರೋದೆಲ್ಲ ಒಡವೆ ವಸ್ತ್ರಗಳು ಎಲ್ಲ ಕದ್ದು ಎಷ್ಟು ಮೂಟೆ ಎತ್ತಿಟ್ಕೊಂಡಿದಾರೋ ಲೆಕ್ಕಕ್ಕಿಲ್ಲ ಅಂತಕ್ಕಂಥ.
ಹೌದಾ, ಎಲ್ಲ ನೀವು ಇಲ್ಲಿರಿ, ನಾನು ಹೋಗಿ ನೋಡ್ತೀನಿ, ಅದು ಏನಿದೆಯೋ ನಾನು ಸರಿಪಡಿಸ್ತೀನಿ ಅಂತ. ಸ್ವಾಮಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಏನೂ ಆಗಲ್ಲ. ಎಷ್ಟಾದರೂ ಲಲಿತಾ ಸಹಸ್ರನಾಮ ಉಪಾಸಕರು, ಅಮ್ಮನವರ ಉಪಾಸಕರು, ಅವರಲ್ಲಿಲ್ಲದ ಶಕ್ತಿಯ ನೋಡಿ ಹೋಗ್ತಾರೆ. ಅಯ್ಯೋ ತುಂಬಾ ದಿನದಿಂದ ಕಾಯ್ತಿದ್ವಿ ತಮ್ಮಂತ ದೊಡ್ಡವರು. ಅಯ್ಯೋ ಖುಷಿ, ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಆ ರೋಡಲ್ಲೇ ಹೋಗಲ್ಲ ಅಂತಾರೆ. ಇವ್ರುಗಳು ಹೆಂಗಾದ್ರೂ ಬೆರಗು ಭಿನ್ನಾಣಗಳಿಂದ ಮಾತುಗಳಿಂದ ಬನ್ನಿ ಸ್ವಾಮಿ ಬಿಟ್ಟಿ ಊಟ ಬಿಟ್ಟಿ ಉಪಚಾರ ಅಂದ ಮೇಲೆ ಇನ್ನೇನು ಮನುಷ್ಯ ಕದಲದೆ. ಅಗಸ್ತ್ಯರು ಬಂದ್ರು, ವಾತಾಬಿ ಮೇಕೆ ಆಗು ಅಂತ ಹೇಳಿ, ನೋಡಿ ಸ್ವಾಮಿ ಮೇಕೆ ಊಟ ಹಾಕಿಸ್ತಿದ್ದೀನಿ ಅಂತ. ಓ ಸರಿ ಅಂತ ಕಡ್ದು ಅಡಿಗೆ ಮಾಡಿ ಬಡಿಸ್ತೇನೆ. ಚೆನ್ನಾಗಿ ತಿಂದ್ಬಿಟ್ಟು ಸ್ವಲ್ಪ ವಿಳೆದಲ್ಲೇ ಅಡಿಗೆ ಕೊಡ್ತೀಯನಪ್ಪ ತಾಂಬೂಲ ಅಂತ ಹೇಳ್ಬಿಟ್ಟು ಹಾಕೋಬಿಟ್ಟು ತುಂಬಾ ಖುಷಿ ಆಗ್ಬಿಡ್ತಪ್ಪ. ಎಂತ ಊಟ ಅಂತೇಳಿ ವಾತಾಪಿ ಜೀರ್ಣಮಸ್ತು ಅಂತ ಹೇಳ್ಬಿಟ್ಟು ಹಿಂಗೆ ಹೊಟ್ಟೆ ಹಿಂಗೆ ಅಂತಾರೆ. ಹೊಟ್ಟೆಯಲ್ಲಿದ್ದಂಥ ವಾತಾಪಿ ಜೀರ್ಣ ಆಗೋದ ಅವನು ಸೀಳ್ಕೊಂಡು ಬರ್ಬೇಕಿತ್ತಲ್ಲ. ಇವನ್ ಕರಿತಾನೆ ಇಲ್ವಲ್ಲ, ವಾತಾಪಿ ಹೊರಗಡೆ ಬಾರೋ ಅಂತ ಹೇಳ್ತಾನೆ. ಬೋರಲ್ಲ, ಇನ್ನೆಲ್ಲಿದ್ದಾನೆ ಅವನು ಜೀರ್ಣಮಸ್ತು ಅಂತ ಹೇಳ್ಬಿಟ್ಟು ಒಂದು ಬಿಡ್ತಾರೆ ತಮ್ಮ ಮಂತ್ರಶಕ್ತಿನ. ಅವ್ನು ಬೀಳ್ತಾನೆ ಕುಸ್ತು. ಏನ್ರು ಎಂತ ಕೆಲಸ ಮಾಡ್ತಿದ್ದೀರಾ? ಧರ್ಮಬದ್ಧವಾಗಿ ಅವ್ರೇನೋ ವೇದ ಉಪನಿಷತ್ತು ಏನೋ ಒಂದು ಹೇಳ್ಕೊಂಡು ತಮ್ಮ ಪಾಡಿಗೆ ಬದುಕ್ತಿದ್ರೆ ಕರೆದು ಊಟದ ಹೆಸರಿನಲ್ಲಿ ಮಾಂಸವನ್ನ ಆವತ್ತಿಗೆ ನೋಡಿ ಅಗಸ್ತ್ಯರು ಆ ಒಂದು ಸಂಕಲ್ಪ ಕೊಡ್ತಾರೆ ಬ್ರಾಹ್ಮಣರಿಗೆ. ಎಂದಿಗೂ ಬ್ರಾಹ್ಮಣರು ಮಾಂಸಭಕ್ಷವನ್ನ ಮಾಡಬಾರದು ಅಂತ ಶಕ್ತಿಯನ್ನ ತುಂಬಿಸಿದ್ದೇ ಅಗಸ್ತ್ಯರು. ಹೇಗೆ ಶುಕ್ರಾಚಾರ್ಯರು ಡ್ರಿಂಕ್ಸ್ ಮಾಡಬಾರ್ದು ಬ್ರಾಹ್ಮಣರು ಮಾಡಿದ್ರೆ ಹಾಳಾಗ್ತೀರಿ ಅಂತ ಹೇಗೆ ಹೇಳಿದ್ರು ವೈದಿಕರು, ಹಾಗೆ ವೈದಿಕ ವೃತ್ತಿಯಲ್ಲಿರತಕ್ಕಂಥವ್ರು ಯಾರು ಮತ್ತೇರಿ ಕುತ್ಕೋಬಿಟ್ರೆ ನಿಂದು ಏನು ಮಂತ್ರಗಳು ಒಲಿಯಲ್ಲ, ಬೇರೆಯವರು ಕಡ್ಕೊಂಡು ಹೋಗ್ತಾರೆ ಅಷ್ಟೇ, ಬುದ್ಧಿ ಮಂದಸ್ಥನ ಆಗ್ತೀಯ. ಸೊ ಇನ್ನು ಮೇಲೆ ಮಾಂಸಭಕ್ಷಣ ಬ್ರಾಹ್ಮಣರು ಯಾರು ಮಾಡಬಾರದು, ಮಾಡಿದ್ರೆ ನೀವು ವೈದಿಕರಲ್ಲ ಅಂತ ಒಂದು ಶಾಪವನ್ನ ಅಗಸ್ತ್ಯರು ಕೊಟ್ಟಿತ್ತು. ಅಲ್ಲಿವರೆಗೂ ಚೆನ್ನಾಗಿ ಜವಾಯಿಸ್ತಿದ್ರು, ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಇಲ್ವಲ್ಲ ಕರ್ಕೊಂಡೋಗಿ ತೋರಿಸ್ತಾನೆ, ಏನು ಬೆಟ್ಟದಷ್ಟು ಒಡವೆಗಳು, ಬಂಗಾರ ವಜ್ರ, ಇದು ಸ್ವಾಮಿ. ಆ 4 ರಾಜರುಗಳು ಖುಷಿಯಾಗಿ ಕುಣಿದಾಡ್ಬಿಡ್ತಾರೆ. ನನಗದೆಲ್ಲ ಬೇಡ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಳ್ಳಿ, ನನಗೆ 1,10,000 ವರಹ ಕೊಡಿ. ಸ್ವಾಮಿ 10,000 ಅಲ್ವಾ ಕೇಳಿದ್ದು ಅಂದ್ರೆ, ನೋಡಿ ನನಗೆ ಹೆಣ್ಣು ಕೊಟ್ಟು ಮಾವನ ಹತ್ರನೂ ದುಡ್ಡಿಲ್ಲ, ಅದಕ್ಕೆ ನನಗೆ ಈ ತರ ಹಾಕಿದ 10,000 ತರ್ತಾನೆ, ಈ ಬಡ ಬ್ರಾಹ್ಮಣ ಎಲ್ಲಿಂದ ತರ್ತಾನೆ ಅಂತ. ಅದರಿಂದ ನೀವು ಹೇಗೆ 1,00,000 ಅಂತ ಹೇಳ್ತಿದ್ರು, ಆತನಿಗೂ 1,00,000 ವರಹವನ್ನ ಕೊಡ್ತೇನೆ, ಧರ್ಮಬದ್ಧವಾಗಿ ರಾಜ್ಯ ಪಾಲನೆ ಮಾಡ್ಲಿ, ಇನ್ನಷ್ಟು ಧರ್ಮ ಕಾರ್ಯ ಮಾಡ್ಲಿ ಅಂತ ತಮ್ಮ ಮಾವನವರಿಗೋಸ್ಕರ 1,10,000 ವರಹಗಳು ತಗೋಬಂದು ಸಮರ್ಪಣೆ ಮಾಡಿ ಲೋಪಾಮುದ್ರೆಯನ್ನ ಮದುವೆ ಆಗತಕ್ಕಂಥದ್ದು. ಆಕೆಯೇ ಕಾವೇರಿ. ಹೇಗೆ ನೋಡಿ, ನಾವು ಅಗಸ್ತ್ಯರ ಪೂಜೆ ಮಾಡೋದೇ ಇಲ್ಲ. ಅಗಸ್ತ್ಯರಿಗೆ ಒಂದು ವಿಶೇಷವಾಗಿ ಒಂದು ಸಂಕಲ್ಪವಿಲ್ಲ. ಅಗಸ್ತ್ಯರ ಒಂದು ಮೂರ್ತಿ ಇಲ್ಲ ನಮ್ಮ ಕರುನಾಡಿನಲ್ಲಿ, ಕಾವೇರಿ ತೀರದಲ್ಲಿ. ಅದೇ ತಮಿಳುನಾಡಿನಲ್ಲಿ ನೀವು ನಂಬುವುದಿಲ್ಲ, ಅಗಸ್ತ್ಯರನ್ನ ಪ್ರತಿ ಗಲ್ಲಿಯಲ್ಲೂ ಪೂಜೆ ಮಾಡ್ತಾರೆ. ಅಗಸ್ತ್ಯ ನಾಡಿ ಅಂತಲೇ ಜ್ಯೋತಿಷ್ಯದಲ್ಲಿ, ನಾಡಿ ಜ್ಯೋತಿಷ್ಯದಲ್ಲಿ ಒಂದು ಅತ್ಯಂತ ಪರಾಕಾಷ್ಠತೆಯ ನಾಡಿ ಇದೆ. ಅದರ ಹೆಸರಲ್ಲೂ ಸುಳ್ಳು ಆಗ್ತಿದೆ. ಒಂದು 10,000 ಜನರಲ್ಲಿ ಯಾರೋ ಒಬ್ಬರಿಗೆ ಒಂದಷ್ಟು ಪಲುಕು ತುಂಬಿ ಅಮ್ಮ ತಲ್ಲಿ ಅಂತ ಹೇಳ್ತವೆ, ಎಲ್ಲೋ 1-2 ಮಾತು ನುಡಿಸುತ್ತೆ. ಇಲ್ಲ, ಅಲ್ಲಿ ಮುಚ್ಚಿಟ್ಟು ಬಿಟ್ಟಿದ್ದಾರೆ. ಅಗೋಚರವಾಗಿರ್ತಕ್ಕಂಥ ಮಹಾಶಕ್ತಿ ಆ ನಾಡಿಯನ್ನ ನೋಡಿಯೇ ಹೇಳಬಹುದು. ನಿಮ್ ಹುಟ್ಟೇನು, ನಿಮ್ ಹಿಂದೇನು, ನಿಮ್ ಮುಂದೇನು ಎಲ್ಲ ಹೇಳ್ಬೋದು. ಅದರ ಪ್ರವರ್ತಕ, ಆ ನಾಡಿ ಜ್ಯೋತಿಷ್ಯದ ಬಹುದೊಡ್ಡ ಪ್ರವರ್ತಕ ಅಗಸ್ತ್ಯರು. ನೋಡಿ, ಅವರನ್ನ ಜ್ಯೋತಿಷ್ಯಕಾರರು ಕೂಡ ನಾವು ಪ್ರತಿ ನಿಮಿಷ ಅಗಸ್ತ್ಯರನ್ನ ನೆನೆಸದೆ ನಾಡಿ ಜ್ಯೋತಿಷ್ಯ ಹೇಳೋಕ್ ಸಾಧ್ಯವೇ ಇಲ್ಲ. ಅಗಸ್ತ್ಯರ್ ನಾಡಿ ಅಂತಲೇ ಇದೆ. ಅದು ದೊಡ್ಡ ಸಾಧಕರಿಗೆ ಮಾತ್ರ ಅದರ ಅರ್ಥ ಅವಗಾಹನ ಸಿಗತಕ್ಕಂಥದ್ದು. ನೆನಪಿನಲ್ಲಿ ಇಟ್ಕೊಳ್ಳಿ. ಅವರು ಗಲ್ಲಿ ಎಲ್ಲಿ ಇದ್ದೇ ಇರುತ್ತೆ ಅಗಸ್ತ್ಯರ ಪೂಜೆ. ಆದ್ರೆ ಅಗಸ್ತ್ಯರಿಂದ ನಮಗ್ ಶಾಪ ನೋಡಿ, ನಮ್ಮ ಕರುನಾಡಿನಲ್ಲಿ ನಾವು ಅಗಸ್ತ್ಯರನ್ನ ಪೂಜೆ ಮಾಡಲ್ಲ. ಕಾವೇರಿ ತಂದವರು, ಕಾವೇರಿಯ ಹುಟ್ಟಿಗೆ ಕಾರಣರಾದವರು ಅಗಸ್ತ್ಯರು. ಹಾಗೆ ಆಂಧ್ರದಲ್ಲೂ ಇಂಥದೊಂದು ಶಾಪ, ಗೋದಾವರಿ ತಲ್ಲಿ ಅಂತ ಹೇಳ್ತೀವಿ.
ಗೋದಾವರಿ ತಲ್ಲಿ ಅಂತ ಕೂಡ ಕರೀತಾರೆ. ನನ್ನಮ್ಮ ಗೋದಾವರಿ ತಾಯಿ ನಮ್ಮ ಕನ್ನಡದ ಮಹರ್ಷಿ, ನಮ್ಮ ಕನ್ನಡದ ಸಿದ್ಧ ಪುರುಷ, ನಮ್ಮ ಕನ್ನಡದ ಶ್ರೇಷ್ಠ ಸಂತ ಗೌತಮ ಮಹರ್ಷಿಯ ಪತ್ನಿ. ಗೌತಮರ ಸೃಷ್ಟಿ ಗೋದಾವರಿ. ಅವರು ಕೂಡ ಗೌತಮರಿಗೊಂದು ನೆಲೆ ಕೊಟ್ಟಿಲ್ಲ. ಆ ಗೋದಾವರಿ ಪುಷ್ಕರ, ಭದ್ರಾಚಲಂ, ಗೋದಾವರಿ ಆಳ ನೋಡಿದವರಿಲ್ಲ ಅನ್ನೋ ಒಂದು ಮಾತಿದೆ. ಸಮುದ್ರದ ಆಳ ನೋಡಬಹುದಂತೆ, ಗೋದಾವರಿ ಆಳ ನೋಡಿದವರಿಲ್ಲ ಅಂತ ಹೇಳ್ತಾರೆ. ಅಂತ ಒಂದು ತಾಯಿ ಜಗನ್ಮಾತೆ ನೋಡಿ. ಅಲ್ಲೂ ಕೂಡ ಗೌತಮರಿಗೂ ಒಂದು ನೆಲೆ, ಒಂದು ಪೂಜೆ, ಒಂದು ಸಂಕಲ್ಪ ಅನ್ನೋದಿಲ್ಲವೇ ಇಲ್ಲಪ್ಪ. ನಾವು ಮರೆತು ಬಿಟ್ಟಿದ್ದೇವೆ. ನಮ್ಮ ಹುಟ್ಟಿಗೆ ಯಾರು ಕಾರಣ, ನಮ್ಮ ಈ ನದಿಗಳಿಗೆ ಯಾರು ಕಾರಣ, ಆ ಪುರಾಣ ಪ್ರಸಿದ್ಧ ಮಹಾಶ್ರೇಷ್ಠ ಸಂತ ಮಹರ್ಷಿಗಳನ್ನೆಲ್ಲ ಮರೆತು ಬಿಟ್ಟಿದ್ದೇವೆ ಮಕ್ಕಳೇ. ಅದಕ್ಕೆ ಇಂಥದೊಂದು ಅವಕಾಶ ಆ ತಾಯಿ ಜಗನ್ಮಾತೆ ನಿಮ್ಮ ಮುಖೇನ ನನಗೊಂದು ಅವಕಾಶ ಕೊಟ್ಟು ನಿಮ್ಗೆ ಇದನ್ನೆಲ್ಲ ತಿಳಿಸ್ತಾ ನಾನು ಕೂಡ ತುಂಬಾ ಒಂದು ಪುಣ್ಯ ಕಟ್ಕೋತಿದ್ದೇನೆ. ನಿಮಗೆ ಹೇಳ್ತಾ ನೀವು ಹೋಗಿ ಕಾವೇರಿ ಸ್ನಾನ ಮಾಡ್ತಾ, ಅಯ್ಯ ಅಗಸ್ತ್ಯರದ್ದು, ಗೋದಾವರಿ ಸ್ನಾನ ಮಾಡ್ತಾ, ಅಯ್ಯ ಇದು ಗೌತಮರದ್ದು, ಗಂಗಾ ಸ್ನಾನ ಮಾಡ್ತಾ ಭಗೀರಥನದ್ದು. ಈ ರೀತಿ ಒಂದೊಂದು ನದಿಗೂ ಒಂದೊಂದು ವೈಶಿಷ್ಟ್ಯತೆ ಇದೆ. ಅಂಥದ್ದೊಂದು ಸಂಕಲ್ಪ ಅದನ್ನು ಕೊಟ್ಟ ಮೇಲೆ ಲೋಪಾಮುದ್ರೆಯೊಂದಿಗೆ ಅದ್ಭುತವಾಗಿ ಒಂದು ಮದುವೆ ಆಗಿರ್ತಕ್ಕಂಥ ಒಂದು ಪ್ರಭಾವ. ಅದಷ್ಟೇ ಅಲ್ಲ, ಕಾವೇರಿ ಸ್ನಾನ ಅದರ ಹಿಂದ್ಗಡೆ ಅಲ್ಲೊಂದು ವೈಶಿಷ್ಟ್ಯತೆ ಇದೆ. ಅದರಲ್ಲೂ ಕಾರ್ತೀಕ ಮಾಸದಲ್ಲಿ ಕಾವೇರಿ ಸ್ನಾನ ಮಾಡಲೇಬೇಕು. ನಮ್ಮ ಕರುನಾಡಿಗರು ಮಾಡಲೇಬೇಕು. ಈ ಒಂದು ತುಲಾ ಮಾಸದಲ್ಲಿ ಮೇಲುಕೋಟೆ ದರ್ಶನ ಆಗಬೇಕು, ಚಲುವರಾಯ ಸ್ವಾಮಿ ದರ್ಶನ ಆಗಬೇಕು. ಒಂದಲ್ಲ ಎರಡಲ್ಲ, ತುಂಬಾ ವೈಶಿಷ್ಟ್ಯತೆಗಳು ಇದೆ. ಏನಕ್ಕೆ ಮಾಡ್ಬೇಕು ನಾವೆಲ್ಲರೂ? ಯಾಕೆ ಮಾಡ್ಬೇಕು? ಈ ಪಾಪಿ ಜನ್ಮ ಏನಕ್ಕೆ ಮಾಡ್ಬೇಕು? ಯಾಕಂದ್ರೆ ಗಂಗೆಯಲ್ಲಿ ಮುಳುಗಿದರೆ ಪಾಪ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಕಾವೇರಿ ಸ್ನಾನ ಮಾಡಿದರೆ, ಅದರಲ್ಲೂ ಈ ತುಲಾ ಮಾಸದಲ್ಲಿ, ಅದರಲ್ಲೂ ಈ ಒಂದು ಕಾರ್ತೀಕ ದಾಮೋದರ ಮಾಸದಲ್ಲಿ, ಈ ಕಾರ್ತೀಕ ದಾಮೋದರ ಮಾಸ ಅಂತ ಏನಕ್ಕೆ ಹೇಳ್ತಾರೆ? ಯಾಕೆ ಬರೀ ಕಾರ್ತೀಕ ಮಾಸವೇ ಅಂತ ಹೇಳಬಾರ್ದು, ದಾಮೋದರ ಮಾಸ ಅಂತ ಯಾಕೆ ಹೇಳಬಾರ್ದು? ಇವೆಲ್ಲದರ ಬಗ್ಗೆ ಒಂದು ಪುಟ್ಟದಾಗಿ ಚರ್ಚೆಗಳು ಮುಂದುವರಿಸೋಣ. ನಿಮ್ಮ ಜೊತೆ ನಾನು ಕೂಡ ಹೂವಿನೊಂದಿಗೆ ನಾನು ನಾರೇನಂತೆ ಸ್ವರ್ಗಕ್ಕೆ ಹೋಗೋ ಹಾಗೆ ಮರಳಿ ವಾಪಸ್ ಬರ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇದೆ ತುಂಬ ಪುರಾಣಗಳು. ಇದು ತಿಳ್ಕೊಂಡಿರ್ಬೇಕು ಮಕ್ಕಳೇ. ನಮ್ಮ ನಾಡು, ಜಲ, ಭಾಷೆ, ಅದರ ತಾಕತ್ತು, ನಮ್ಮ ಹಿರಿಯರ ಒಂದು ತ್ಯಾಗ, ಬಲಿದಾನ, ನಾವು ಇವತ್ತಿಷ್ಟು ನೆಮ್ಮದಿಯಾಗಿ ಓಡಾಡ್ತಿದ್ದೇವೆ, ಚೆನ್ನಾಗಿದ್ದೇವೆ. ಇದೆಲ್ಲದರ ಹಿಂದ್ಗಡೆ ಮಹಾ ಸಂತರುಗಳ ತ್ಯಾಗವಿದೆ, ಅಮ್ಮಂದಿರ ತ್ಯಾಗವಿದೆ, ಸಂಕಲ್ಪಗಳಿದೆ. ತಿಳ್ಕೋಬೇಕು. ನಮ್ಮ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು. ನಾವು ಯಾರು, ನಮ್ಮನ್ನ ಕರುನಾಡು ಅಂತ ಹೆಂಗ್ ಬಂತು, ಯಾಕೆ ಕರುನಾಡು, ಕಾವೇರಿಯ ಬೀಡು ಅಂತ ಯಾಕಂತಾರೆ, ಇದೆಲ್ಲ ನಮ್ಮ ಪರಂಪರೆಗೆ ನಾವು ತಿಳಿಸ್ಕೊಡ್ಬೇಕು. ಜಿಂಗಲ್ ಬೆಲ್ ಹೇಳ್ಕೊಡೋದು, ಶಾಂತಾ ಕ್ಲಾಸ್ ಹೇಳ್ಕೊಡೋದು. ನಮ್ಮೂರ್ನವ್ ಅಲ್ವೇ ಅಲ್ಲ ಶಾಂತಾ ಕ್ಲಾಸ್ ಡ್ರೆಸ್. ಮೊನ್ನೆ ನೋಡಿ ದೀಪಾವಳಿಗೆ ಶಾಂತಾ ಕ್ಲಾಸ್ ಕೈಯಲ್ಲಿ ಡಿಸ್ಕೋ ಡ್ಯಾನ್ಸ್ ಮಾಡಿಸಿದ್ದಾರೆ. ಇನ್ಯಾರೋ ನಮ್ಮ ಕಾಂತಾರ ಪಿಕ್ಚರ್ ಎಷ್ಟು ಚೆನ್ನಾಗಿ ತುಳುನಾಡಿನ ದೇವತೆಗಳ ಆ ಪಂಜುರ್ಲಿ ಇದೆಲ್ಲ ತೋರಿಸ್ಕೊಟ್ಟಿದ್ರೆ, ಪಂಜುರ್ಲಿ ವೇಷ ಹಾಕಿಸಿ ನಮ್ಮ ದೇವತೆಗಳನ್ನ ಅವಹೇಳನ ಮಾಡ್ತಿದ್ದಾರೆ. ನೋಡಿ, ಹೀಗೆ ಎಷ್ಟು ಒಳ್ಳೇದಿರುತ್ತೋ ಅದಕ್ಕೆ ಅಷ್ಟು ಆಪೋಸಿಟ್ ಒಂದು ತಂದಿಡ್ತಕ್ಕಂಥದ್ದು ಭಾವ, ಅವಹೇಳನ.
ದೇವತೆಗಳ ಬಗ್ಗೆ, ಇನ್ನೊಂದರ ಬಗ್ಗೆ. ಇದು ತಿಳ್ಕೊಂಡ ಅಂತ ತಪ್ಪುಗಳು ಮಾಡೋಲ್ಲ. ಇದು ಅಂತ ತಪ್ಪುಗಳು ಮಾಡುವುದಿಲ್ಲ, ನೆನ್ಪಿಟ್ಕೊಳ್ಳಿ. ನಮ್ಮ ಮಕ್ಕಳಲ್ಲಿ ಅಗೋಚರವಾಗಿ ಇದರ ಒಂದು ಸಂಕಲ್ಪ ಶಕ್ತಿ, ದೈವಿ ಶಕ್ತಿ, ನದಿ ಶಕ್ತಿ, ಇಷ್ಟು ಒಂದು ಶಕ್ತಿ ಇದೆಯಾ ನಮ್ಮ ಜಲದಲ್ಲಿ, ನಮ್ಮ ತಾಯಿ ಕಾವೇರಿಯಲ್ಲಿ. ಇದೆಲ್ಲ ತಿಳ್ಕೋಬೇಕು, ಮಕ್ಕಳು ತಿಳಿಸ್ಕೊಡ್ಬೇಕು. ಬೇರೆ ಏನೇನೋ ಅಸಂಬದ್ಧಗಳು ಕೊಡ್ತವೆ. ಇರ್ಲಿ, ಆ ದೈವ ನನಗೇನು ತಿಳಿಸ್ಕೊಟ್ಟಿದ್ಯೋ ಗುರು ಮುಖೇನ, ಋಷಿ ಮುಖೇನ, ಸಂತರ ಮುಖೇನ, ತಮ್ಮಂತ ಹಿರಿಯರ ಮುಖೇನ ನಿಮ್ಮ ಜೊತೆ ಹಂಚ್ಕೊತಿದ್ದೇನೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ಅನುರಾಧ ನಕ್ಷತ್ರ, ಚಂದ್ರ ಶನಿಸಾರದಲ್ಲಿದ್ದು, ಶನಿಯು ಗುರುಸಾರದಲ್ಲಿದ್ದು, ಗುರುವು ಗುರುಸಾರದಲ್ಲಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಮೇಷರಾಶಿ, ಚಂದ್ರ ಅಷ್ಟಮದಲ್ಲಿ ಶನಿಸಾರದಲ್ಲಿದ್ದಾನೆ. ಸ್ವಲ್ಪ ಖರ್ಚು, ವೆಚ್ಚ, ಒದ್ದಾಟ, ಮಾನಸಿಕ ನೋವು. ಶನಿ ಅಂತ ಹೇಳ್ತಿದ್ದಾಗೆ ಸತ್ಯದ ಗೋಚರ. ಯಾರನ್ನ ನಮ್ಮವರು, ನಮ್ದು, ನನ್ನದು, ನನ್ನ ಜಾಗ ಅಂತೆಲ್ಲ ಅನ್ಕೋತೇವೆಯೋ ಅದು ಕೈ ಬಿಟ್ಟು ಹೋದಾಗ, ಇಲ್ಲ ಅಲ್ಲೊಂದು ನೋವಾದಾಗ ಗಾಯವೇ. ಅಂಥದ್ದೊಂದು ಪ್ರಭಾವ. ಶ್ರೀರಾಮ ಜಯಂ, ಶ್ರೀರಾಮ ಜಯಂ, ಶ್ರೀರಾಮ ಜಯಂ. ರಾಮರನ್ನ ನೆನೆಸ್ಕೊಳ್ಳಿ, ರಾಮ ರಕ್ಷಾ ಸ್ತೋತ್ರ ಜಪ ಮಾಡ್ಕೊಳ್ಳಿ, ಸಮಾಧಾನ. ಇನ್ನು ವೃಷಭ ರಾಶಿ, ಚಂದ್ರ ಶನಿಸಾರ, ಶನಿ ಗುರುಸಾರ. ಜಡ್ಜು, ಟೀಚರು, ಡಾಕ್ಟರು, ಮೆಡಿಸನ್ನು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಿಥುನ ರಾಶಿ, ಫೈನಾನ್ಸ್, ಬ್ಯಾಂಕಿಂಗ್, ಹಣಕಾಸು, ಗೈಡೆನ್ಸ್, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಕುಂಭದ್ರೋಣ ಮಳೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಗುರುವು ನಿಮ್ಮನೇಲೆ, ಶನಿಯು ಗುರು, ಚಂದ್ರ ಶನಿಸಾರ. ಶನಿ, ಚಂದ್ರ, ಗುರು ಈ ಮೂಲ ತ್ರಿಕೋಣಕ್ಕೆ ಬರುವುದಂತ ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಪುತ್ರ ದರ್ಶನ, ಕುಟುಂಬ ದರ್ಶನ, ಕುಟುಂಬದವರೊಂದಿಗೆ ಹೊರಗಡೆ ಹೋಗೋದು, ಊಟ, ಉಪಚಾರ, ಕೆಲಸ, ಕಾರ್ಯ, ವ್ಯವಸ್ಥೆ, ಇವುಗಳ ಒಂದು ಪ್ರಭಾವ ಮಾಡಿಕೊಳ್ಳತಕ್ಕಂಥ ಒಂದು ಅತ್ಯಂತ ದೊಡ್ಡ ಸಂಕಲ್ಪದ ಒಂದು ದಿನವಾಗಿರುತ್ತೆ. ವೈಶಿಷ್ಟ್ಯವಾಗಿ ಚೆನ್ನಾಗಿದೆ. ಇನ್ನು ಸಿಂಹರಾಶಿ, ಚಂದ್ರ ಶನಿಸಾರ, ಶನಿ ಅಷ್ಟಮ. ಎಲ್ಲೋ ಒಂದು ಅವಮಾನ, ಅಪಮಾನ, ದೂರದ ನಂಬಿಕೆ, ದೂರದ ಒಂದು ವ್ಯಕ್ತಿತ್ವ, ಅಲ್ಲೊಂದು ನೋವು. ನಾವು ಯಾರನ್ನೋ ನಂಬ್ಕೊಂಡಿರ್ತೇವೆ, ಏನೋ ಒಂದು ಅದಕ್ಕೆ ವಿರುದ್ಧವಾಗಿ ಹೋದಾಗ ಮನಸ್ಸಿಗೆ ನೋವು. ನೋಡಿ, ನಾವು ಪಡ್ಕೊಂಡು ಬಂದಿದ್ದು ಇಷ್ಟೇ ಅಂತ ಒಪ್ಪಿಕೊಳ್ಳಬೇಕು. ಯಾವಾಗ ನಾವು ಅದನ್ನ ಅಭ್ಯಾಸ ಮಾಡ್ಕೋತೇವೆ, ಇದು ಇವರಿಗೆ ಯಾಕೆ ನಾವು ಕೇಳಿದ ತಕ್ಷಣ ಕೊಡ್ಬೇಕಾ, ನಮ್ಮ ಥರನೇ ಯೋಚನೆ ಮಾಡ್ಬೇಕಾ ಅವರು? ಯಾರೂ ನಮ್ಮ ರೀತಿ ಆಲೋಚಿಸುವುದಿಲ್ಲ. ನೆನಪಿಟ್ಟುಕೊಳ್ಳಿ, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ತಂದೆ ಇರ್ಬೋದು, ನಿಮ್ಮ ಮಗನೇ ಇರ್ಬೋದು, ನಿಮ್ಮ ಮೊಮ್ಮಗು ಇರ್ಬೋದು. ನೀವು ಏನು ಯೋಚನೆ ಮಾಡುತ್ತೀರೋ ನಿಮ್ಮ ರೀತಿಯಂತೆ ಎದುರುಗಡೆಯವರು ಯೋಚಿಸುವುದಿಲ್ಲ. ನೆನಪಲ್ಲಿ ಇಟ್ಟುಕೊಳ್ಳಿ. 100% ಹೇಳ್ತಾನೆ, ನಿಮ್ಮಂತೆ ಯೋಚನೆ ಮಾಡುವುದಿಲ್ಲ. ಇಟ್ಸ್ ಎ ಕ್ರಾಸ್ ಆಪೋಸಿಟ್. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇವತ್ತು ಅದನ್ನ ನೆನಪಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗಿ ಆ ನೋವು ಏನು ಅನ್ಸೋದು. ಇನ್ನು ಕನ್ಯಾ ರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಶನಿಸಾರ, ಶನಿ ಗುರುಸಾರ, ಗುರು ಲಾಭದಲ್ಲಿ. ದಾನ, ಧರ್ಮ, ಈ ಒಂದು ಗೋಶಾಲೆ, ಹೋಮ, ಹವನ, ಯಜ್ಞ, ಯಾಗ, ವೃದ್ಧಾಶ್ರಮ, ಅನಾಥಾಶ್ರಮ, ಧಾರ್ಮಿಕ ಕಾರ್ಯಗಳು, ದಾನ ಕಾರ್ಯಗಳು, ಕಾಪಾಡುವಂತ ಕೆಲಸ ಕಾರ್ಯಗಳು ವಿಶೇಷ ಪ್ರಗತಿ. ಅಂಥದ್ರಲ್ಲಿರೋರಿಗೆ ಹೆಸರು ಕೀರ್ತಿ ಹುಡುಕಿ ಬರುತ್ತೆ. ತುಲಾ ರಾಶಿ, ಚಂದ್ರ ಶನಿಸಾರ, ಸ್ವಲ್ಪ ಹೋರಾಟ, ಓಡಬೇಕು, ತೀರಾ ಒಳ್ಳೇದು. ನೀವು ಅಂದ್ಕೊಂಡಿರೋಷ್ಟು ಬೋನಸ್ ಇಲ್ಲ, ನೀವು ಅಂದ್ಕೊಂಡಿರೋಷ್ಟು ಇಂಕ್ರಿಮೆಂಟ್ ಇಲ್ಲ, ಎಲ್ಲೋ ಸಂಕಟ ಪಟ್ಬಿಡ್ತೀವಿ. ನೋಡಿ, ಮೊನ್ನೆ ಯಾರೋ ಒಂದು ಫ್ಯಾಕ್ಟ್ರಿ ಅವ್ನು 50 ರೂಪಾಯಿ ಸೋನ್ ಪಪಡಿ ಕೊಡ್ತಾನಂತೆ. ಮಕ್ಕಳೇ, ಸಾಲ ಮಾಡಿ ಆದ್ರೂ ತಂದು ಕೊಡ್ಬೇಕು. ಮಕ್ಕಳು, ನಿಮ್ಮ ಮನೆ ಮಕ್ಕಳು ಕೊಡ್ತಿರ್ತಾನೆ, ಬಟ್ಟೆ ಕೊಡಿಸಿದಿರಿತಾನೆ, ಪಟಾಕಿ ಕೊಡಿಸಿದಿರಿತಾನೆ, ಮನೇಲಿ ವಿಧವಾದ ಅಡಿಗೆ ಮಾಡಿದಿರಿತಾನೆ. ಒಂದು ಫ್ಯಾಕ್ಟ್ರಿ, ನೀನೇ ಯಜಮಾನ ಅಂದ್ರೆ ಏನ್ ಗೊತ್ತಾ? ತಂದೆ. ಕಾಪಾಡಬೇಕು. ಮತ್ತಿನ್ನೇನಕ್ಕೆ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೆ ಅವ್ರು ನೋಡಿ ಸಂಕಟ ಪಟ್ಕೊಂಡು ಆ ಸೋನ್ ಪಪ್ಪಿನ ಗೇಟ್ ಹತ್ರನೇ ಬಿಸಾಕ್ಬಿಟ್ಟು ಹೋಗ್ತಾರೆ.
ಎಂಥ ಶಾಪ ಗೊತ್ತಾ, ಎಂಥ ಶಾಪ. ಹೌದು, ಆ ಲಾಭ ಬರ್ತಿಲ್ಲ ನಿಜವೇ, ಅದು ಅವ್ರಿಗೆ ಗೊತ್ತಿದೆಯಾ? ನಷ್ಟ ಆಗ್ತದೆ, ಅದು ಅವ್ರಿಗೆ ಗೊತ್ತಿಲ್ಲ. ಮಕ್ಳಿಗೇನು ಗೊತ್ತಿದೆ? ನಮ್ಮ ಮನೆ ಮಕ್ಕಳ ಹತ್ರ ಹೋಗ್ಬಿಟ್ಟು, ನೋಡಪ್ಪ ನಂಗೆ ಲಾಭ ಬಂದಿಲ್ಲ, ನನ್ ದುಡ್ದಿಲ್ಲ, ನಮ್ಮ ಯಜಮಾನ ಬೋನಸ್ ಕೊಟ್ಟಿಲ್ಲ, ಅದೆಲ್ಲ ಎಲ್ಲ ಸಾಲ ಮಾಡಿ ಆದ್ರೂ ಮಕ್ಕಳನ್ನ ಸಾಕ್ಬೇಕು. ಮಕ್ಕಳು ಖುಷಿಯೇ ನಿನ್ನ ಖುಷಿ. ಮತ್ತಿನ್ನೇನಕ್ಕೆ ಮಕ್ಕಳು ಮಾಡ್ಕೊಂಡೆ? ಮದುವೆ ಮಾಡ್ಕೊಂಡಿರೋದು ಫ್ಯಾಕ್ಟ್ರಿ, ಮಕ್ಕಳು ಮಾಡ್ಕೊಂಡಿರೋದು ಆ ಫ್ಯಾಕ್ಟ್ರಿನಲ್ಲಿರೋ ನಿನ್ನ ವರ್ಕರ್ಸು. ಬಾಯಿ ಮುಚ್ಕೊಂಡು ಒಂದ್ 1,000 ರೂಪಾಯಿ ಅಂತ. ಕೆಲವು ಕಾರ್ಪೊರೇಟ್ ಕಂಪ್ನಿಗಳು ನೋಡ್ಬೇಕು, ಹ್ಯಾಪಿ ದಿವಾಳಿ ಅಂತ ಇದೊಂದು ಡ್ರೈ ಫ್ರೂಟ್ ಒಂದು ಪ್ಯಾಕೆಟ್ ಇಟ್ಬಿಡ್ತಾರೆ. ಅಷ್ಟೆಯೋ ಪಾರಿಶ್ರಾಮಿಕ ವರ್ಗ, ಅವ್ರಿಗೇನು ಗೊತ್ತಿದ್ದಪ್ಪ? ಅವ್ರಿಗೆ ವರ್ಷಕ್ಕೇನೋ ಒಂದು ಕೊಡ್ತಾನೆ ನಮ್ಮ ಯಜಮಾನ, ಮನೆಗೆ ನಮ್ಮ ಯಜಮಾನ ಕೊಟ್ಟು ಕಳ್ಸಿರ್ತಾನೆ. ತಗೋಬರ್ತದೆ ಅಮ್ಮ, ಅಲ್ಲಿಂದ ಬರ್ತದೆ ಏನೋ ಒಂದು ಸ್ವೀಟು, ಹಣ್ಣು, ಹೂವು ಅಂತ ತಗೋಬರುತ್ತೆ ಅಂತ. ಅದೆಷ್ಟು ಲಾಲಿತ್ಯದಿಂದ ಕಾಯ್ತಿರ್ತಾರೋ ಮಕ್ಕಳಪ್ಪ, ಹೌದಲ್ವಾ? ಈ ಕಲಿಗಾಲವಪ್ಪ, ನೆನಪಿಟ್ಟುಕೊಳ್ಳಿ, ಮುಚ್ಚಿಟ್ಟಿದ್ದು ಪರರ ಪಾಲು, ಕೊಟ್ಟಿದ್ದಷ್ಟೇ ನಿನ್ನ ಪಾಲು, ಕೊಟ್ಟಿದ್ದಷ್ಟೇ ನಿನ್ನ ಪಾಲು. ಅದು ಅವನ ಲೆಕ್ಕ ಹಾಕಿರ್ತಾನೆ ಮಕ್ಕಳೇ. ಯಾವತ್ತು ನಜ್ದೀಕಿ ಫಾಯ್ದಾ ಹಮ್ ಆಜ್ ಸುಖ ಕಲ್ ಠೋಕ್ ದೇಗಾ ವೋ, ನೆನಪಲ್ಲಿ ಇಟ್ಕೊಳ್ಳಿ. ನೋಡಿಯೋ ಏಟಿರುತ್ತಲ್ವಾ, ಕಾನೂನು, ನ್ಯಾಯಾಲಯ, ಜಾಮೀನು, ಪೋಸ್ಟ್ ಪೋನು, ಪೆರೋಲು ಎಲ್ಲ ಕೊಡುತ್ತೆ. ಭಗವಂತ ಕೊಡೋ ಏಟು ಅದು ಬೇರೆಯೇ. ಅಲ್ಲಿ ಜಾಮೀನು ಇಲ್ಲ, ಏನೂ ಇಲ್ಲ, ಅಲ್ಲಿ ವಿಚಾರಣೆ ಇಲ್ಲ, ಸ್ಟ್ರೈಟ್ ಪಂಚು. ನೆನಪಲ್ಲಿ ಇಟ್ಕೊಳ್ಳಿ. ತುಲಾ ರಾಶಿ ಅಂಥದೊಂದು ಪ್ರಗಲ್ಪ. ಎಚ್ಚರಿಕೆ, ಎಚ್ಚರಿಕೆ. ಇನ್ನು ನಿಮ್ಮ ಅದೇ ಆ ಪರಿಶ್ರಮಕ್ಕೆ ಅದೊಂದು ನೋವು ಇರ್ಲಿ, ದೇವ್ರ ಮೇಲೆ ಭಾರ ಹಾಕಿ ನಿಮ್ ಕೆಲಸ ಮಾಡಿ. ನಿಮ್ ನಿಜಾಯಿತಿ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ? ಮನಸ್ಸಾಕ್ಷಿಗೆ ಮೀರಿದ ಗುರುವಿಲ್ಲ, ದೇಹಕ್ಕೆ ಮೀರಿದ ಕ್ಷೇತ್ರ ಬಾಲಕನಿಲ್ಲ. ಆಗಲಿ, ಧರ್ಮವೇ ಧರ್ಮವನ್ನು ರಕ್ಷಿಸುತ್ತದೆ, ಇಷ್ಟು ಅನ್ಕೊಳ್ಳಿ ಸಾಕು. ಏನು ವೃಶ್ಚಿಕ ರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಶನಿ ಸಾರವೇ, ಆದ್ರೆ ಶನಿ ಗುರು ಸಾರ, ಗುರು ಮೂಲ ತ್ರಿಕೋಣ. ಸಮ್ ಕೈಂಡ್ ಆಫ್ ಗುಡ್ ನ್ಯೂಸ್ ಇವತ್ತು. ನಿಮ್ ಪಟ್ಟಿರೋ ಪರಿಶ್ರಮಕ್ಕೆ, ವೃತ್ತಿಗೆ, ಕುಟುಂಬಕ್ಕೆ ಒಂದು ಆನಂದವನ್ನ ತಂದು ಕೊಡತಕ್ಕಂಥ ಒಂದು ಭಾವ. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ, ಏನು ಯೋಚನೆ ಮಾಡಬೇಡಿ. ಭಾರ ಅನ್ಸುತ್ತೆ, ಹಿತ ಅನ್ಸುತ್ತೆ, ಹಿತ ಅನ್ಸುತ್ತೆ. ಧನುಸು ರಾಶಿ, ಚಂದ್ರ 12ನೇ ಮನೆ. ಒಳ್ಳೇದಕ್ಕೋಸ್ಕರ ದಾನ, ಧರ್ಮ, ಪೂಜೆ, ಸಂಕಲ್ಪ, ಅಭಿವೃದ್ಧಿಗೋಸ್ಕರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಯಾರೋ ಇರ್ತಾರೆ ಪುಣ್ಯಾತ್ಮರು. ಕೆಲವು ಸಂಸ್ಥೆಗಳಲ್ಲಿ ಕೊಡೋದು, ಮಾಡೋದು. ಇನ್ನೊಂದು 4 ಜನ, ನಾ ಹೇಳಿದ್ನಲ್ಲ, ಕಾವೇರಿ ಪುಷ್ಕರದಲ್ಲಿ ಹುಟ್ಟಿದವರು ಕೊಡುವುದರಲ್ಲಿ ಸಿದ್ಧಾಸ್ತರು ಅಂತ. ಗಂಗಾ ಪುಷ್ಕರದಲ್ಲಿ ಹುಟ್ಟಿದವರು ಪುಣ್ಯವಂತರು, ಅವರು ಪುಣ್ಯ ಬಿಟ್ಟರೆ ಬೇರೆ ಬರೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಗಂಗಾ ಪುಷ್ಕರದಲ್ಲಿ ಹುಟ್ಟಿರೋದು, ನಂಬ್ತೀರಾ? ಅಂಬರೀಷ್ ರೆಬಲ್ ಸ್ಟಾರ್ ಗಂಗಾ ಪುಷ್ಕರದಲ್ಲಿ ಹುಟ್ಟಿದವರಪ್ಪ. ನಮ್ಗೆ ಯಾರಿಗೂ ಗೊತ್ತಿಲ್ಲ, ಇದೆಲ್ಲ ಸ್ಟಡಿ ಮಾಡ್ತಿರ್ತವೆ. ಏನಕ್ಕಂಥದ್ದೊಂದು ಶಕ್ತಿ, ಎಷ್ಟು ಜನ ನಂಬ್ಕೊಂಡಿದ್ರು, ಇವತ್ತಿಗೂ ಒಂದು ಚೂರು ಕೆದರದೆ ಇನ್ನಷ್ಟು ಅವ್ರ ಹೆಸರು ಖ್ಯಾತಿ, ಸುಖ್ಯಾತಿ, ಪ್ರಖ್ಯಾತಿ ಎಲ್ಲಿಂದ ಬಂತು ಕಣೋ, ಹೇಗೆ ಬಂತು ಕಣೋ, ಇದು ಯಾವುದು ಈ ಶಕ್ತಿ ಅಂತ ಹುಡುಕಿದ್ರೆ ಅಲ್ಲೊಂದು ಗಂಗಾ ಪುಷ್ಕರ ನೋಡಿ. ಗಂಗೆ ಎಷ್ಟು ಪವಿತ್ರಳಿಲ್ಲ ಅನ್ನತಕ್ಕಂಥದ್ದು. ಪುಣ್ಯಾತ್ಮರು ಹೇಳದೆ ಎಷ್ಟೋ ಕಾರ್ಯ ಮಾಡಿ ಹೋಗಿದ್ದಾರೆ. ತಮ್ಮ ಪಾಡಿಗೆ ಕಲಾ ಸೇವೆ ಮಾಡೋಗಿದ್ದಾರೆ. ಅದು ಸಾಕು. ಅದನ್ನ ಅವರನ್ನ ನಂಬ್ಕೊಂಡು 1000 ಮಂದಿ ಅನ್ನ ತಿಂದಿದ್ದಾರೆ ಮಕ್ಕಳೇ. ಅದೇ ಗಂಗಾ ಪುಷ್ಕರ. 1000 ಮಂದಿ. ಏನು ಒಂದು ಪಿಕ್ಚರ್ ಮಾಡಿದ್ರೆ ಇವತ್ತು ನೋಡಿ, ಅದನ್ನ ರಿಷಬ್ ಶೆಟ್ಟಿ ಹೇಳ್ತಾರೆ, ಕಡಿಮೆ ಅಂದರೂ 5 ಲಕ್ಷ ಗಂಟೆಗಳು ನಮಗೆ ಊಟ, ನೆರಳು, ಬದುಕು ಕೊಟ್ಟಂತ ಸಂಸ್ಥೆ, ಹೊಂಬಾಳೆ ಸಂಸ್ಥೆ. 1000 ಮಂದಿಗೆ ಈ 5 ವರ್ಷದಿಂದ ಅಂತ ಹೇಳ್ತಾರೆ. ಒಂದು ಸಂಸ್ಥೆ ಅಷ್ಟು 1000 ಮಂದಿ. ಆ ಪಿಕ್ಚರ್ ನೋಡ್ತಿದ್ರೆ ಎಲ್ಲ ರೋಮ ಏನಪ್ಪಾ ಇದು ಅನ್ನತಕ್ಕಂಥದ್ದು. ಆ ಕಾಡಲ್ಲಿ ಹೋಗಿ ಸೆಟ್ ಹಾಕೊಂಡು, ಇದ್ಕೊಂಡು, ಅಡಿಗೆಗಳು ಮಾಡ್ಕೊಂಡು, ಊಟಗಳು ಮಾಡ್ಕೊಂಡು, ಸ್ಕ್ರಿಪ್ಟ್ ಮಾಡ್ಕೊಂಡು, ಶೂಟ್ ಮಾಡ್ಕೊಂಡು, ಏನು ಸುಮ್ಮನೆ ಆ ಮಾತು. ಯೋಚನೆ ಮಾಡಿ ನೋಡಿ, ಎಷ್ಟು 1000 ಮಂದಿ, 3 ಹೊತ್ತು ಊಟ, ಅಲ್ಲೇ ಮಲಗೋಕ್ ಜಾಗ, ನೀರು, ಸ್ನಾನ, ಬಟ್ಟೆ, ಏನದು ಮಾಯೆ.
ಅಂತ ಒಂದು ಪುಣ್ಯಾತ್ಮರುಗಳು. ಗಂಗಾ ಪುಷ್ಕರ ಅನ್ನೋದು ಅದೇ, ಎಲ್ರ ಕೈಯಲ್ಲೂ ಆಗೋದಿಲ್ಲ. ಸೊ ಧನುಸು ರಾಶಿ ಅಂಥದ್ದೊಂದು ಭಾವ, ಸಂಕಲ್ಪ, ಬ್ಯೂಟಿಫುಲ್ ಡೇ, ಗೋ ಎಟ್. ಇನ್ನು ವಿಶೇಷವಾಗಿ ಮಕರ ರಾಶಿ, ಲಾಭದಲ್ಲಿ ಚಂದ್ರ, ಶನಿಸಾರ, ಶನಿ 3ನೇ ಮನೆ, ಹಿರಿಯರ ಸಹಕಾರ, ದೊಡ್ಡವರ ಸಹಕಾರ, ಕುಟುಂಬದವರ ಸಹಕಾರ, ವೃತ್ತಿಯಲ್ಲೂ ಉದ್ಯೋಗದಲ್ಲೂ ಒಂದು ಪೊಸಿಷನೋ ಒಂದು ಇನ್ಕ್ರಿಮೆಂಟೋ ಈ ತರದನ್ನ ಪಡೆಯತಕ್ಕಂಥ ಛಾಯೆ ಉಂಟು, ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ಶನಿಸಾರ, ಶನಿ ಗುರುವಿನ ಸಾರ, ಗುರುವಿನ ದೃಷ್ಟಿ ಬೇರೆ, ಗುರು ಸಾರದಲ್ಲೇ ಬ್ಯೂಟಿಫುಲ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಇವತ್ತು ವೃತ್ತಿಯಲ್ಲಿ. ಆ ದಶಮ ಸ್ಥಾನವನ್ನ ಗುರು ನೋಡ್ತಿದ್ದಾನೆ ಪೂರ್ಣವಾಗಿ. ಹಾಗೂ ಧನಸ್ಥಾನ, ಶನಿಯು ಗುರುಸಾರವಾಗಿ ಪಂಚಮ ಭಾವವನ್ನ, ನಿಮ್ಮ ಭಾಗ್ಯವನ್ನ, ನಿಮ್ಮ ಕೇಂದ್ರ ಸ್ಥಾನವನ್ನ ನೋಡ್ತಿದ್ದಾನೆ. ಒಂದು ವೃತ್ತಿಯ ಒಂದು ಉಚ್ಛ್ರಾಯ ಸ್ಥಿತಿ, ಅದರಲ್ಲೂ ಜಡ್ಜೋ, ಧರ್ಮಾಧಿಕಾರಿಯೋ, ತುಂಬಾ ಒಂದು ದಾರಿ ತೋರಿಸ್ತಕ್ಕಂಥ ಟೀಚರು, ವೈದ್ಯರು, ಇಂಥ ಒಂದು ವೃತ್ತಿ ಉದ್ಯೋಗ, ಕುಂಭದ್ರೋಣ ಮಳೆ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಶನಿಸಾರವೇ ಭಾಗ್ಯವೃದ್ಧಿ. ಆ ಶನಿ ನಿಮ್ಮ ಮನೆಯಲ್ಲೇ, ಅದರ ಮೇಲೆ ಗುರುದೃಷ್ಟಿ. ನಿಮ್ಮಿಂದ ಇವತ್ತು ಎಷ್ಟು ಒಳ್ಳೆ ಕಾರ್ಯ ಆಗುತ್ತೋ ಅಷ್ಟು ಮಾಡಿ ಮಕ್ಕಳು. ಆಲಯ ನಿರ್ಮಾತರು ಅಂತೇವೆ, ಶನಿ ಗುರು ಚಂದ್ರ ಸೇರಿದರೆ ಅವರಿಂದ ಒಂದು ಆಲಯದಂತ ಕೆಲಸ, ಒಂದು ದೇವಸ್ಥಾನಕ್ಕೆ ಹೋದ್ರೆ ಸದಾ ಒಂದು ಪ್ರಸಾದ, ಕಲ್ಯಾಣ, ನಿತ್ಯ ಪ್ರಸಾದ, ನಿತ್ಯ ಒಂದು ಬ್ರಹ್ಮೋತ್ಸವ ಅಂತೀವಲ್ಲ, ಅಂಥದ್ದೊಂದು ಯೋಗ ಶನಿ ಗುರು ಚಂದ್ರ ಸೇರಿದಂಥವರಿಗೆ ಮೂಲ ತ್ರಿಕೋಣದಲ್ಲಿ ಅಗಸ್ತ್ಯರ ನಾಡಿಯಲ್ಲಿದೆ. ಆ ವ್ಯಕ್ತಿ ಒಂದು ಗುರುವಿನಂತ ಕಾರ್ಯ ಮಾಡ್ಲಿಕ್ಕೆ ಒಂದು ಫೌಂಡೇಶನ್, ಒಂದು ಆಸ್ಪತ್ರೆ, ಒಂದು ಸ್ಕೂಲ್, ಅದೊಂದು ಚರಿತ್ರೆ ನಿರ್ಮಾಣ ಮಾಡುವಂತ ಒಂದು ಸಂಸ್ಥೆ ಕಟ್ತಾರೆ. ನೆರಳು ಕೊಡ್ತಕ್ಕಂಥದ್ದು ಒಂದು 7 ಮಿನಿಮಮ್ 3 ಇಲ್ಲ 7 ತಲೆಮಾರಿಗೆ ನಿಲ್ಲುತ್ತೆ ಅಂತೇವೆ. ಅಂಥದ್ದೊಂದು ಕಾರ್ಯ ಸಂಕಲ್ಪ ನಿಮ್ಮಿಂದ ಒಳ್ಳೆದಾಗ್ಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.